ಈ ಚರ ಹೃದಯ. ಇದು ಪದ್ಯ ಬದುಕಿದೆ. ಈ ಜಗತ್ತು ಅತ್ಯಂತ ಆನಂದಮಯ. ಇಲ್ಲಿಯ ಪ್ರಕೃತಿ, ಇಲ್ಲಿ ಹರಿಯುವ ನದಿ, ಅಡ್ಡಾಡುವ ಪ್ರಾಣಿಗಳು, ಹಾರಾಡುವಂತಹ ಪಕ್ಷಿಗಳು ಎಲ್ಲವೂ ಕೂಡ ಮನುಷ್ಯನ ಪ್ರಗತಿಗೆ, ಮನುಷ್ಯನ ಸುಗಮ ಜೀವನಕ್ಕೆ ದೇವರು ನಮಗೆ ಎಲ್ಲವನ್ನ ಕರುಣಿಸಿಕೊಟ್ಟಿದ್ದಾನೆ. ಸೂರ್ಯ ಇದೆ, ಚಂದ್ರೋದಯ ಇದೆ, ಸೂರ್ಯೋದಯ ಇದೆ, ಭೂಮಿ ಇದೆ, ನದಿ ಇದೆ. ಇವೆಲ್ಲವೂ ಕೂಡ ಮನುಷ್ಯನ ಸುಗಮ ಜೀವನಕ್ಕೆ ದೇವರು ದಯಪಾಲಿಸಿರುವಂಥದ್ದು. ಇಂತಹ ಪ್ರಕೃತಿ ಬಹುಶಃ ನಮ್ಗೆಲ್ಲರಿಗೂ ಗೊತ್ತಿದೆ. ನೀರಿನಲ್ಲದೇನೋ ಒಂದು ಶಕ್ತಿ ಇದೆ, ಗಾಳಿಯಲ್ಲದೇನೋ ಒಂದು ಶಕ್ತಿ ಇದೆ. ಪ್ರಕೃತಿಯ ಪ್ರತಿಯೊಂದು ಧ್ವನಿಯಲ್ಲೂ ಬೀಸೋ ಗಾಳಿಯಲ್ಲೂ ಶಕ್ತಿ ಇದೆ. ಅದು ನಮ್ಮ ಮೈಗೆ ಏನೋ ಒಂದು ಚೇತನವನ್ನ ಕೊಡುತ್ತೆ. ನಾವು ನಿತ್ಯ ಮೈಗೆ ನೀರು ಎತ್ಕೊಳ್ತೀವಲ್ಲ, ಆಗ ನೋಡಿ ಆ ನೀರಲ್ಲಿ ಏನೋ ಫ್ರೆಶ್ನೆಸ್ ಅನಿಸಿರುತ್ತೆ. ಪ್ರಕೃತಿಯು ಕೂಡ, ಪ್ರತಿಯೊಂದು ಕೂಡ ಮಾನವನ ಜೀವನಕ್ಕೆ ಉಪಯುಕ್ತ ಆಗೋ ರೀತಿಯಲ್ಲಿ ದೇವರು ಅದನ್ನು ಕರುಣಿಸಿದ್ದಾನೆ. ಅದಕ್ಕೆ ಕುವೆಂಪುರವರು ಆ ರೀತಿ ಹೇಳಿದರು. ಅಂತಹ ಪ್ರಕೃತಿಯ ನಡುವೆ ಆ ಎಲ್ಲ ಪ್ರಕೃತಿಯನ್ನ ನೋಡ್ತಾ ಯುವ ಪೀಳಿಗೆ ಅರಳಬೇಕು. ನಾವೇನ್ ಮಾಡ್ತಾ ಇದ್ದೀವಿ? 4 ಗೋಡೆಗಳಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ. ಆ 4 ಗೋಡೆಗಳಿಂದ ಆಚೆ ಕರೆತಂದು ಮಗುವನ್ನ ಪ್ರಕೃತಿಯೊಂದಿಗೆ ತಲ್ಲೀನತೆಗೊಳಿಸಿ, ಪ್ರಕೃತಿಯೊಂದಿಗೆ ಪ್ರತಿಯೊಂದನ್ನು ವಿಶೇಷವಾಗಿ ನೋಡುವಂತಹ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಸೈನ್ಯದಲ್ಲಿ ನಿವೃತ್ತ ಜನರಲ್ ಆಗಿದ್ದಂತಹ, ಅಂದ್ರೆ ಸೈನ್ಯದಲ್ಲಿ ಜನರಲ್ ಆಗಿ ಕೆಲಸವನ್ನ ಮಾಡಿದಂತಹ ನಿವೃತ್ತರು ಲಾರ್ಡ್ ಬೇಡನ್ ಪೋವೆಲ್ ಅವರು ಈ ಸ್ಕೌಟ್ಸ್ ಮತ್ತು ಗೈಡ್ಸ್ ಅನ್ನುವಂತಹ ಚಟುವಟಿಕೆಗಳನ್ನು ಮಕ್ಕಳಿಗೆ ರೂಪಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಇದನ್ನ ಬಾಲಕರಿಗಾಗಿ ಅಳವಡಿಸಿದ್ರು. 1907ರಲ್ಲಿ ಅವರು ನಿವೃತ್ತರಾದ ನಂತರ ಮಗು ಕೇವಲ 4 ಗೋಡೆಯ ಮಧ್ಯೆ ಅದಕ್ಕೆ ಸರ್ವತೋಮುಖ ಶಿಕ್ಷಣ ದೊರೆಯಿಲ್ಲ. ಮಗು ಹುಟ್ಟುತ್ತಾ ವಿಶ್ವಮಾನವ ಆಗ್ತಾನೆ. ಈ ವ್ಯವಸ್ಥೆಯೊಂದಿಗೆ ಬೆಳೀತಾ ಬೆಳೀತಾ ಸಂಕುಚಿತ ಭಾವನೆಗಳನ್ನ ಅಳವಡಿಸ್ಕೊಂಡ್ಬಿಡ್ತಾನೆ. ಆ ಸಂಕುಚಿತೆಯಿಂದ ಮತ್ತೆ ಅವನನ್ನ ವಿಶ್ವಮಾನವನನ್ನಾಗಿ ರೂಪಿಸಬೇಕಾದ್ರೆ ಅವನು ಪ್ರಕೃತಿಯೊಂದಿಗೆ ಎಲ್ಲವನ್ನ ನೋಡ್ತಾ, ಎಲ್ಲರೊಂದಿಗೆ ಬೆಳೀತಾ, ಎಲ್ಲಾ ರೀತಿಯ ಚಟುವಟಿಕೆಗಳನ್ನ ಮೈಗೂಡಿಸ್ಕೊಂಡು ನೋವು, ನಲಿವು, ಸಂಕಟ, ಸಂತೋಷ ಎಲ್ಲದನ್ನು ಕೂಡ ಅವನು ಒಂದಾಗಬೇಕು. ಎಲ್ಲದನ್ನು ನೋಡಬೇಕು, ಎಲ್ಲದನ್ನು ಅರ್ಥೈಸ್ಕೊಳ್ಬೇಕು. ನೋಡಿ ಕಲಿ, ಮಾಡಿ ತಿಳಿ. ಈ ಮಾದರಿಯಲ್ಲಿ ಅವನು ಪ್ರಕೃತಿಯೊಂದಿಗೆ ಬೆರಿಬೇಕು ಅನ್ನೋ ಕಾರಣಕ್ಕಾಗಿ ಸೈನ್ಯದಲ್ಲಿದ್ದಂತಹ ಪ್ರತಿಯೊಂದು ಚಟುವಟಿಕೆಯನ್ನು ಕೂಡ ಮಗುವಿಗೆ ಅಳವಡಿಸಬೇಕು. ಒಂದು ಹೊಸ ತರದ ಯುವ ಪೀಳಿಗೆಯನ್ನ ಕಟ್ಟಿ ತನ್ಮೂಲಕ ಯುವ ಜನತೆಯನ್ನ ಸನ್ಮಾರ್ಗದತ್ತ ನಾವು ಕೊಂಡೊಯ್ಯಬೇಕು ಅನ್ನುವಂತಹ ಕಾರಣಕ್ಕಾಗಿ ಮೊದಲಿಗೆ 16 ಜನರ ಬಾಲಕರಿಗಾಗಿ ಅವರು ಈ ಸ್ಕೌಟಿಂಗ್ ಗೈಡಿಂಗ್ ಅನ್ನುವಂಥದ್ದನ್ನ 1907ರಲ್ಲಿ ಸ್ಥಾಪನೆ ಮಾಡಿದರು. ಬಾಲಕರಿಗಾಗಿ ಮಾತ್ರ ಅವರು ಬಾಲಕರಿಗಾಗಿ ಸ್ಕೌಟಿಂಗ್ ಅನ್ನುವಂಥ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ಬಾಲಕರಿಗಾಗಿ ಮಾತ್ರ ಮಾಡಿದಂತಹ ಚಟುವಟಿಕೆ. ಆ ಎಲ್ಲ ಚಟುವಟಿಕೆಗಳನ್ನ, ಪ್ರಾಯೋಗಿಕ ಶಿಬಿರಗಳನ್ನ ನೋಡ್ತಾ ಮೊದಲ ಪ್ರಾಯೋಗಿಕ ಶಿಬಿರ ಲಂಡನ್ನಿನ ಕ್ರಿಸ್ಟಲ್ ಪ್ಯಾಲೇಸ್ ಅನ್ನೋ ಕಡೆ ನಡೆಯುತ್ತೆ. ಆ ಪ್ರಾಯೋಗಿಕತೆಯನ್ನ ನೋಡ್ತಾ ನೋಡ್ತಾ ಹೆಣ್ಮಕ್ಳಿಗಾಗಿ ಅವರು ಚಟುವಟಿಕೆಯನ್ನು ರೂಪಿಸಿರಲಿಲ್ಲ. ಸ್ವಯಂ ಪ್ರೇರಿತರಾಗಿ ಒಂದಷ್ಟು ಜನ ಹೆಣ್ಮಕ್ಳುಗಳು ಅದರಲ್ಲಿ ಪಾಲ್ಗೊಳ್ತಾರೆ. ಆ ಮಾರ್ಚ್ ಪಾಸ್ಟ್ ಬರ್ತಾ ಇದೆ, ಆ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಮಾರ್ಚ್ ಪಾಸ್ಟ್ ನಲ್ಲಿ ಆ ಬಾಲಕರು ಬರ್ತಾ ಇದ್ದಾರೆ. ಬಾಲಕರನ್ನ ಅನುಸರಿಸಿ ಸ್ವಯಂ ಪ್ರೇರಿತರಾಗಿ ಒಂದಷ್ಟು 7-10 ಜನ ಬಾಲಕಿಯರು ಬರ್ತಾ ಇದ್ದಾರೆ. ಆಶ್ಚರ್ಯ ಆಗುತ್ತೆ ಅವರಿಗೆ. ಕೇವಲ ಬಾಲಕರಿಗಾಗಿ ಇದನ್ನು ರೂಪಿಸಿದೆ. ಅವರು ಬಾಲಕರಿಗೂ ಬಾಲಕಿಯರಿಗೂ ಸರಿಸಮಾನವಾಗಿ ರೂಪಿಸಬಹುದು ಅನ್ನುವಂಥದ್ದನ್ನೇ ಮಾರ್ತಿರ್ತಾರೆ. ಬಾಲಕಿಯರಿಗಾಗಿ ಅವರು ಅದನ್ನ